ಸ್ಪೀಡಾಗಿ ಆಗುತ್ತೆ. ನೋಡೋದಾದ್ರೆ ಮೊದಲೇ ನೀವು ನೋಡಿದಾಗೆ ಒಂದು ಸಿಮ್ ಇನ್ಸರ್ಟರ್ ಟೂಲ್ ಇದೆ, ಮತ್ತು ಎಲ್ಲ ವಾರಂಟಿ ಕಾರ್ಡ್ಸು, ಕ್ವಿಕ್ ಗೈಡ್ಸ್ ಇದೆ. ಸೊ ಹಾಗಾದರೆ ಮುಂದೆ ಇದನ್ನು ನೋಡೋಣ. ಹಾಗಾದರೆ ನಮ್ಮ ಮೊಬೈಲನ್ನು ಸ್ವಿಚ್ ಆನ್ ಮಾಡಿ ಒಳಗಡೆ ಫೀಚರ್ಸನ್ನು ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಸೊ ನಮ್ಮ ಸ್ಯಾಮ್ಸಂಗ್ ಮೊಬೈಲ್ ಇವಾಗ ಆನ್ ಆಗಿದೆ. ಇದರ ಸೈಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಮಾತ್ರ ಸೂಪರ್ ಆಗಿದೆ. ಸೊ ಮ್ಯಾಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ಸ್ ಸ್ಕ್ಯಾನರ್ ಇದೆ ಇದರಲ್ಲಿ. ಸೊ ನಮ್ಮ ಹಳೆ ಮೊಬೈಲಿಂದ ನಮ್ಮ ಈ SD ಕಾರ್ಡ್ಸ್ ಮತ್ತು ಸಿಮ್ಗಳನ್ನೆಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ಇದರಲ್ಲಿ ಟ್ರಿಬಲ್ ಸ್ಲಾಟ್ ಇದೆ, ಒಂದು ಮೈಕ್ರೋ SD ಕಾರ್ಡ್ ಮತ್ತು ಇನ್ನೆರಡು ನ್ಯಾನೋ ಸಿಮ್ಮನ್ನು ನಾವು ಇಲ್ಲಿ ಹಾಕ್ಬೋದು. ಸೊ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇದೆ ಮತ್ತು ಎರಡು ನ್ಯಾನೋ ಸಿಮ್ಮನ್ನು ನಾವು ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಈ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 32 ಮೆಗಾಪಿಕ್ಸೆಲ್, ಈ ನಾಚ್ ಕೂಡ ತುಂಬ ಚಿಕ್ಕದಾಗಿ ಮಾಡಿದ್ದಾನೆ. ಸೊ ಬ್ಯಾಕ್ ಸೈಡ್ ಆವಾಗಲೇ ಹೇಳಿದಾಗೆ 42, 5 + 8 + 5 ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಇದೆ. ಫಿಂಗರ್ ಪ್ರಿಂಟ್ಸ್ ಬ್ಯಾಕ್ ಸೈಡ್ ಕೊಟ್ಟಿದ್ದಾನೆ. ಕ್ಯಾಮ್ರಾ ಕ್ವಾಲಿಟಿ ಚೆಕ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಫೋಟೋ ಕ್ಲಿಯರಿಟಿ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ಒಂದು ಸ್ಮಾಲ್ ಥಿಂಗ್ಸ್ ಕೂಡ ಕ್ಯಾಪ್ಚರ್ ಮಾಡಿದೆ. 48 ಮೆಗಾಪಿಕ್ಸೆಲ್, ಓಕೆ, ವೆರಿ ವರ್ತ್ ಆಗಿದೆ. ನೆಕ್ಸ್ಟ್ ಕೆಲವೊಂದಿಷ್ಟು ಫೋಟೋಸನ್ನು ನೋಡೋಣ. ಸೊ ಜೂಮ್ ಮಾಡಿದಾಗಲೂ ಕೂಡ ಥಿಂಗ್ಸ್ನ ಕ್ಲಿಯರಿಟಿ ಚೆನ್ನಾಗಿ ಬರ್ತಾ ಇದೆ.
ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪ್ಲಾಸ್ಟಿಕನ್ನು ಯೂಸ್ ಮಾಡಿದ್ರೆ ಗ್ಲಾಸ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. तुझको देखूं इबादत करता रहूं तेरे सजदों में धड़के दिल ये मेरा मेरी सांसों में चलता है बस एक तू इश्क दा रंग तेरे मुखड़े ते छाया जदों दा मैं तके आए चैन नहीं आया किन्ना सोना तेनू रब ने बनाया किन्ना सोना तेनू. ಸ್ಟೀರಿಯೋ ಸ್ಪೀಕರ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಎರಡು ಕಡೆ ಸ್ಪೀಕರ್ಸನ್ನು ಯೂಸ್ ಮಾಡಿದ್ದಾರೆ. I don't care what they be saying, I'ma do it now and I've been really safe and I ain't giving up and I ain't giving in. Do it now for the dividend. Be that king and they're bringing up. ಫೋಟೋಸ್ ಅನ್ನು ನಾವಿಲ್ಲಿ ಔಟ್ಸೈಡ್ ಕಂಡೀಷನ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಕ್ಯಾಮ್ರಾಸ್ ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ರೆ 48 ಮೆಗಾ ಪಿಕ್ಸೆಲ್, 5 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್, ಅಲ್ಟ್ರಾ ವೈಡ್ ಆಂಗಲ್ಸ್ ಇವೇನಿದಾವೆ ಅದನ್ನೆಲ್ಲ ಯೂಸ್ ಮಾಡಿ ಫೋಟೋಸ್ ಅನ್ನ ತೆಗೆದಿದ್ದಾರೆ. ಸೊ ಅದರ ಕ್ವಾಲಿಟಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಾಗುತ್ತೆ. ಯಾವುದೋ ಒಂದು ಹೊಸ ಮೊಬೈಲ್ನ ತಗೊಂಡಾಗ ಸೊ ಅದರಲ್ಲಿ ಬರುವಂತಹ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳನ್ನು ದಯವಿಟ್ಟು ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡೋದ್ರಿಂದ ಸ್ಮೂತ್ ಯೂಸಸ್ ಸಿಗುತ್ತೆ. ಪ್ರತಿಯೊಂದು ಎಲ್ಲ ಅಪ್ಲಿಕೇಶನ್ಸ್ಗಳು ಸ್ಟೆಬಿಲೈಸ್ ಆಗಿ ವರ್ಕ್ ಆಗುತ್ತೆ. ಸೊ ಸ್ಟೇಬಲ್ ಆಗಿ ವರ್ಕ್ ಆಗುತ್ತೆ, ಅದಕ್ಕೋಸ್ಕರ ನೀವು ಮಾಡಬೇಕು. ಇಲ್ಲಿ ಈ ಮೊಬೈಲ್ ಆಂಡ್ರಾಯ್ಡ್ 10 ಇಂದ ಬಾಕ್ಸ್ ಜೊತೆಗೆ ಬಂದಿತ್ತು, ಬಾಕ್ಸಿನ ಜೊತೆಗೆ. ಸೊ ಇಲ್ಲಿ ನಾವು ಆಂಡ್ರಾಯ್ಡ್ 11 ಕೂಡ ಇದಕ್ಕೆ ಅಪ್ಡೇಟ್ ಮಾಡಿದ್ದೇವೆ. ಅಂಡ್ ಸಮ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಏನಿದೆ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದೇವೆ. ಅದಾದ ನಂತರ ಇದು ತುಂಬಾ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇತ್ತು. ಇಲ್ಲಿ ಸೈಡ್ ಎಡ್ಜಸ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.